ಕೊಲ್ಲಿಪಾಕಿ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿರ್ತಕ್ಕಂಥ ಯಾರಿಪ್ಪ ನನ್ನಪ್ಪ? ಜಗದ್ಗುರು ರೇವಣ ಸಿದ್ಧನ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಒಂದ್ ಸ್ವಲ್ಪ ಸೌಂಡ್ ಇಡಬೇಕು. ಬಿಡಪ್ಪ ಮೈಕ. ಅವನ ಶಿಶುಮಗನಾಗಿರ್ತಕ್ಕಂಥ ಇವ್ರ್ಯಾರಿಪ್ಪ? ಚಂದನಗಿರಿಯಲ್ಲಿ ಹುಟ್ಟಿ ಮಂದನಗಿರಿಯಲ್ಲಿ ಬೆಳೆದು ಗೋಡಿಗೇರಿಗುಳದಲ್ಲಿ ತಪಸ್ಸು ಮಾಡಿರ್ತಕ್ಕಂಥ ಇವ್ರ್ಯಾರಿಪ್ಪ ನನ್ನಪ್ಪ? ತಂದೆ ಭರಮದೇವರ ತಾಯಿಯ ಸುರಮದೇವಿಯ ಕಂದ ಕಂದ ಲಿಂಗ ಬೀರಾಣ ದೇವರ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಅವನ ಪರಮ ಶಿಷ್ಯನಾಗಿರ್ತಕ್ಕಂಥ ಯಾರಿಪ್ಪ? ಸೊಲ್ಲಾಪುರ ಜಿಲ್ಲಾ ಮಂಗಳವೇಡ ತಾಲೂಕು ಸುಕ್ಷೇತ್ರ ಹುಲಜಂತಿ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂಥ ಯಾರಿಪ್ಪ ನನ್ನಪ್ಪ? ತಂದೆ ತುಕ್ಕಾಪುರಾಯ ತಾಯಿ ಅಮೃತಬಾಯಿಯ ಪುಣ್ಯ ಉದರದಲ್ಲಿ ಹುಟ್ಟಿ ವರ್ಷಕ್ಕೊಮ್ಮೆ ದೀಪಾವಳಿಯ ಮಾಸಿಗೆ ಶಿವನನ್ನ ಕೈಲಾಸದಿಂದ ಇಳಿಸಿಕೊಂಡು ಮುಂಡಾಸ ಪದವಿಯನ್ನು ಪಡೆದಿರ್ತಕ್ಕಂಥ ಯಾರಿಪ್ಪ ನನ್ನಪ್ಪ? ವೀರ ಮಾಳಿಂಗರಾಯನ ಕರ್ತೃಗದ್ದಿಗೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಅದೇ ತೆರನಾಗಿ ಏನ್ರಿಪ್ಪ? ಸೊಲ್ಲಾಪುರ ಜಿಲ್ಲಾ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಮಂದ್ರೂಪ ಗ್ರಾಮದಲ್ಲಿ ವಾಸ ಮಾಡಿರ್ತಕ್ಕಂಥ ಯಾರಿಪ್ಪ ನನ್ನಪ್ಪ? ಮಳೆಗಾಲ ಸಿದ್ಧನ ಪಾದಾರವಿಂದಗಳಲ್ಲಿ ಕೂಡ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಏಳಿಗಾಂತರಕಾಲ ಕೈಲಾಸದೊಳಗೆ ಶಿವನ ಸೇವಾ ಮಾಡಿ ಶಿವನನ್ನ ಹೊರ ಪಡೆದುಕೊಂಡು ಮಳಿಕೀಲು ಬೆಳಿಕೀಲು ಬಡವರಿಗೆ ಭಾಗ್ಯ ಬಂಜಿಗೆ ತೊಟ್ಟಿಲ್ಲ ಮುಂದ ನಂದಿ ಹಿಂದ ತಂದಿನ ಕರ್ಕೊಂಡು ಮೂರೂರು ಮಂಗುಳಿ ಇಳಿದಿರ್ತಕ್ಕಂಥ ಯೋಗಿನಾದ ಅಮೋಘ ಸಿದ್ಧನ ಪಾದಾರವಿಂದಗಳಲ್ಲಿ ಕೂಡ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ತಮ್ಮ ಇವತ್ತು ಅಮೋಘ ಸಿದ್ಧನ ವಂಶಜರಲ್ಲಿ ನಮ್ಮಪ್ಪ ಯಾರಪ್ಪ ಅಂತ ಕೇಳಿದ್ರ ಯಾರಿಪ್ಪ ನನ್ನಪ್ಪ? ಮಳೆಗಾಲ ಸಿದ್ಧನ ಜಾತ್ರೆ ನಿಮಿತ್ತವಾಗಿ ಏನ್ ಬಿಡರಿಪ್ಪ ಇವತ್ತು ನಾವು ನೀವೆಲ್ಲ ಏನ್ ಮಾಡಿದೀಪ ಅಂತ ಕೇಳಿದ್ರೆ ಇವತ್ತಿಲ್ಲಿ ಕೂಡಿದೀವಿ. ಯಾಕಂತ ಕೇಳಿದ್ರ ಯಾಕ್ರಿ ಗುಡ್ತೇವ್ರ? ಮಳೆಗಾಲ ಸಿದ್ಧನ ಜಾತ್ರೆ ಇವತ್ತು ಮಳೆಗಾಲ ಸಿದ್ಧನ ಜಾತ್ರೆಪ್ಪ ಅಂತ ಕೇಳಿದ್ರೆ ನಂಬಿದವರಿಗೆ ಭಕ್ತಿದಿಂದ ತಿಳ್ಕೊಂಡವರಿಗೆ ಬೇಡಿದವರಿಗೆ ಬೇಡದನ್ನು ಕೊಡ್ತಕ್ಕಂಥ ತಾಕತ್ತೆಲ್ಲ ಸೊಲ್ಲಾಪುರ ಜಿಲ್ಲಾ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಮಂದ್ರೂಪ ಗ್ರಾಮದ ಮಳೆಗಾಲ ಸಿದ್ಧನ ಅಂತ ಕೈ ಎತ್ತಿ ಹೇಳ್ತಾ ಇದ್ರು ಬಂಧುಗಳ ಇವತ್ತ. ಯಾಕಂತ ಕೇಳಿದ್ರೆ ನಾನು ಇವತ್ತು ಮೊದಲಿಗೆ ಬಂದಲ್ಲಿ ಕೂತೀವಿ ಎಲ್ಲಂತ ಕೇಳಿದ್ರ ನಮ್ಮಪ್ಪ ಹೌದು ಸಿದ್ಧ ಮಹಾರಾಜರು ಏನಲ್ಲಿ ಕಾರ್ಯಕ್ರಮ ನೆರವೇರಿಸಿ ಕೊಟ್ಟಲ್ಲ ಅದಕ್ಕಿಂತ ಪೂರ್ವದಲ್ಲಿ ಮಕ್ಕಳು ಬಂದು ಏನ್ ಮಾಡಿದ್ರು ನಾವು ಕೂತಿದೀವಿ. ಕೂತು ಹತ್ತಿರ ನಮಗೆ ಯಾರು ಭೇಟಿ ಆದ್ರು ಅಂತ ಕೇಳಿದ್ರ ಸಿದ್ದಪ್ಪ ಸೋಮಣ್ಣ ಜಕುಣೆ ಅನ್ನತಕ್ಕಂಥ ಮಾಳಿ ಸಮಾಜದ ಕಾಕ ಅಲ್ಲಿ ಬಂದು ಕೂತಿದ್ದ. ಅದಾರ ಇದು ಏನ್ರಿ ಅಂತ ಕೇಳಿ ನಾನು ಆ ಹೊತ್ತಿನೊಳಗೆ ಹೇಳ್ತಾರೆ ಜಕಣೆ ಅವರ ಮೂರು ಮಂದಿ ಅಂತ ಹೇಳಿದ್ರು ಅವ್ರ ಅಮೋಘ ಸಿದ್ಧ ಮಾಳ ಸಿದ್ಧ ಅದೇ ತರನಾಗಿ ಸಿದ್ದಪ್ಪ ಮಾಳಿ ಮೂರು ಮಂದಿ ಕೂಡಿ ಏನ್ ಹೇಳಿದ್ರ ಅಂತ ಕೇಳಿದ್ರ ಅದಾರ ಇದು ಏನ್ರಿ ಅದ್ಭುತ ಅಂತಂದಾಗ ತಮ್ಮ ಇದು ಏರಿಯಾ ಐತಿಲ್ಲ ಇದ ಈ ಏರಿಯಾ ನಾವ್ ಏನ್ ಮಾಡಿದ್ರು ಭಕ್ತಿ ಭಾವದಿಂದ 1 ಎಕರೆ ಭಗವಂತಗೆ ಮಳೆಗಾಲ ಸಿದ್ಧ ಕೊಟ್ಟಿವಿ. 1 ಎಕರೆಗೆ ನಮಗೆ ಎಷ್ಟು ಕೊಟ್ಟಂದ್ರೆ ನಮ್ಮ ಅಪ್ಪ ಮಳೆಗಾಲ ಸಿದ್ಧ 20 ಎಕರೆ ಜಮೀನು ತೆಗೆದುಕೊಂಡು ಇದು ಸಾಮಾನ್ಯ ತಗದಲ್ಲ ತಮ್ಮ. ಭಕ್ತಿದಿಂದ ಭಗವಂತಕ್ಕೆ ದುಡ್ಕೊಂಡ್ರೆ ಬೇಡಿದವರಿಗೆ ಬೇಡಿದನ್ನು ಕೊಡ್ತಾನೆ ಅನ್ನತಕ್ಕಂಥದಕ್ಕೆ ಉದಾಹರಣೆ ಯಾವ್ದಂತ ಕೇಳಿದ್ರೆ ನಮ್ಮ ಮಾಳಿ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಜಕುಣೆ ಮತ್ತು ಅದೇ ತರನಾಗ ಅಮೂಗೆ ಆನಂತರ ಮಳಸಿದ್ದ ಇವರು 3 ಮಂದಿ ಅಣ್ಣ ತಮ್ಮ ನಾವು 3 ಮಂದಿ ಕೂಡಿ ಇದನ್ನ ಭಗವಂತ ಕೊಟ್ಟಿವ್ರಿ. ನಾವು ಕೊಟ್ಟಿವ್ ಅಂತೇಳಿ ಅನ್ಲಿಲ್ಲ, ಮಳೆಗಾಲ ಸಿದ್ಧ ನಿನ್ನ ಭಕ್ತಿಗೆ ನಾವು ಹೊಲದು ಬಿಟ್ಟಿವಿ ಅಂದ 5-6 ವರ್ಷನಾಗ 20 ಎಕರೆ ಜಮೀನು ಖರೀದಿ ಮಾಡ್ರಂತ. ಅಂದ್ರೆ ನಾವು ಭಗವಂತ ಕೊಟ್ಟಿವ್ ಅಂದ್ರೆ ನಾವು 1 ರೂಪಾಯಿ ಕೊಟ್ರೆ 2 ರೂಪಾಯಿ ಕೊಡ್ತಾನೆ ಅನ್ನಕ ಉದಾಹರಣೆ ಎಲ್ಲೈತೆ ಕೇಳಿದ್ರ ಮಳೆಗಾಲ ಸಿದ್ಧನ ಮಠದ ಮುಂದುಗಡೆ ಏನಾಗೈತೆ ಅಂದ್ರೆ ಇವತ್ತು ನಾನ್ ಕಂಡುಕೊಂಡಿರ್ತಕ್ಕಂಥ ತಮ್ಮ ಅದಕ್ಕೆ ಇದು ಸಾಮಾನ್ಯ ತಗದಲ್ಲ. ಯಾಕಂತ ಕೇಳಿದ್ರ ತಂದೆ ದುಂಡಪ್ಪ ತಾಯಿ ಗಂಗೂಬಾಯಿ ಪುಣ್ಯೋದರದಲ್ಲಿ ಹುಟ್ಟಿರ್ತಕ್ಕಂಥವ್ರು ಯಾರಂತ ಕೇಳಿದ್ರ ಕಲಿಯುಗದೊಳಗ ಅದಕ್ಕೆ ಹೇಳ್ತಾರೆ ಯದಾ ಯದಾ ಈ ಧರ್ಮಶ್ಯ ಗ್ಲಾನಿರ್ ಭವಿ ಭಾರತ ಅಭ್ಯುತ ನಮ ಸೃತಶ್ಯಾಮ್ ಅಂತಕ್ಕಂಥ ಮಾತನ್ನ ಹೇಳ್ತಾರ. ಧರ್ಮ ಯಾವಾಗ ಉನ್ನತಿ ಹೊಂತದನೋ
ಅಧರ್ಮವಾಗಿ ಹೆಚ್ಚಾಗ್ತದನೋ ಹೌದು ಅವಾಗ ಒಬ್ಬ ಮಹಾನ್ ಪುರುಷ ಹುಟ್ಟಿ ಬರ್ತಾನಂತ ತಿಳಿದ ಹಿಂದೆ ಕೃಷ್ಣ ಪರಮಾತ್ಮ ಅರ್ಜುನಿಗೆ ಬೋಧನೆ ಮಾಡ್ತಿದ್ದಂತ ಇವತ್ತು ಕರಿತಲಿ ಮಾನವರನ್ನು ಉದ್ಧಾರ ಮಾಡ್ಲಿಕ್ಕೆ ಮಂದ್ರೂಪ್ ಗ್ರಾಮದಾಗ ಯಾರು ಹುಟ್ಟಿ ಬಂದಾರಪ್ಪ ಅಂತ ಕೇಳಿದ್ರ ಯಾರಿಪ್ಪ ನಮ್ಮಪ್ಪ ಮನವಿ ಮಧುಗಂಡ ಮಹಾರಾಜ್ ಹುಟ್ಟಿ ಬಂದು ಜಗತ್ತನ ಕಲ್ಯಾಣ ಮಾಡಾನ ಬಂದು ಹೌದು ಹೌದ್ರಿಪ್ಪ ಇನ್ನ ಅವರ ವಂಶಜರಾಗಿರ್ತಕ್ಕಂಥ ಹೌದು ಯಾರಂತ ಕೇಳ ಮನವಿ ಮಧುಗೊಂಡ ಮಹಾರಾಜರು ಮುಂದೆ ಹಾಡೋ ಮುಂದೆ ಹಿಂದೆ ವಾಕ್ವಾದ ಮಾಡೋ ಮುಂದೆ ಏನಪ್ಪಾ ಅಂತ ಕೇಳಿದ್ರ ಮಾತಿಗೆ ಮಾತು ಕೊಡ್ತಿದ್ರು ಯಾರಂತ ಕೇಳ ನಮ್ಮಪ್ಪ ಮಾಧವ ಮಹಾರಾಯ ಬಂದಾರ ಅವ್ರ ಪಾದಾರವಿಂದಗಳಲ್ಲಿ ಕೂಡ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಹೌದು ಇನ್ನ ಅವರ ಚಿರಂಜೀವಿ ಮನವಿ ಮಧುಗೊಂಡ ಮಹಾರಾಜರ ಪೀಠಾಧಿಪತಿಗೆ ಮಂದ್ರೂಪ ಗ್ರಾಮದಿಂದ ಮಾಧವ ಮಹಾರಾಜರ ಚಿರಂಜೀವಿ ಆಗಿರ್ತಕ್ಕಂಥ ವರ್ಷ ನೀವೇನ್ ಕೊಟ್ಟಿರಿಪ್ಪ ಅಂತ ಕೇಳಿದ್ರ ಮಂದ್ರೂಪ ಗ್ರಾಮದವ್ರು ಏನು ಕೊಟ್ಟಿರಿ ಅಂತ ಕೇಳ ಜಗತ್ತು ಕಲ್ಯಾಣ ಮಾಡ್ಲಿಕ್ಕೆ ಹಿಂದೆ ಹಂಗ ಸ್ವಾಮಿ ವಿವೇಕಾನಂದ ಈರ ಸನ್ಯಾಸಿನ ಕೊಟ್ಟಿರೋ ತಂದೆ ತಾಯಿ ಹಂಗ ಇವತ್ತು ನೀವು ಮಂದ್ರೂಪ ಗ್ರಾಮದವ್ರ ಜಗತ್ತನ್ನ ಕಲ್ಯಾಣ ಮಾಡ್ಲಿಕ್ಕೆ ಭಂಡಾರದ ಮಹಿಮೆನ ಜಗತ್ತಿಗೆ ಸಾರ ಹೇಳಿಕ್ಕೆ ಯಾರನ್ನು ಕೊಟ್ಟಾರ ಅಂತ ಕೇಳ ಔಷಧ ಸಿದ್ಧ ಮಹಾರಾಜನ ಕೊಟ್ಟರು ಬಂದು ಅವರ ಪಾದಾರವಿಂದಗಳಿಗೆ ಕೂಡ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಅದು ಇನ್ನ ಅದೇ ತೆರನಾಗಿ ಏನ್ರಿಪ್ಪ ಏನಪ್ಪಾ ಅಂತ ಕೇಳಿದ್ರ ಇವತ್ತು ಕಾರ್ಯಕ್ರಮ ಬಹಳ ಅದ್ಭುತಪೂರ್ವವಾಗಿ ಮಳೆಗಾಲ ಸಿದ್ಧನ ಜಾತ್ರೆ 3 ದಿನ ಜಾತ್ರೆ ಗೇಟಿಗೆ ಬಂದ ತಕ್ಷಣ ನೋಡಿದ್ವಿ ನಾವು ಸಿಕಂದರ್ ಪೈಲ್ವಾನ್ ಫೋಟೋ ಅದ ವಿಲಾಸರಾವ್ ಪೈಲ್ವಾನ್ ಫೋಟೋ ಅದ ಇದು ತಮ್ಮ ಜ್ಞಾನದಾಗೂ ಅಟ್ಟ ಅದ ಶಕ್ತಿದಾಗೂ ಅಟ್ಟ ಅದ ಅದಕ್ಕೆ ಒಂದೇ ತರ ಇಲ್ಲಿ ಎಲ್ಲಾ ತರ ಅದಾವ ಯಾಕಂದ್ರೆ ಕೆಲ ಡಪ್ಪಿನ ಹಾಡದ ಡೊಳ್ಳಿನ ಹಾಡದ ಲಾಸ್ಟ್ ಏನೈತೆ ಅಂತ ಕೇಳ ಫೈನಲ್ ಕುಸ್ತಿನೂ ಕೂಡ ಏನ್ ಮಾಡ್ಯಾರ ಅಂದ್ರ ದೇಶ ಮಟ್ಟದ ಕುಸ್ತಿ ಭಾರತ ಮಟ್ಟದ ಕುಸ್ತಿದ ತಮ್ಮ ಕಾಲಿ ಕುಸ್ತಿದಾವ ಇವತ್ತ ಹಾಡ್ಕಿ ಬಹಳ ಸುಂದರವಾಗಿ ಮಾರ್ಮಿಕವಾಗಿ ಒಂದು 2 ಸಂದ ಹಾಡು ಮತ್ತೇನೋ ಗುರುನಾಥನ ಸೇವಾ ಮಳೆಗಾಲ ಸಿದ್ಧನ ಜಾತ್ರೆಗೆ ಬರುದಪ್ಪ ಅಂದ್ರೆ ಪೂರ್ವ ಜೀವನದ ಪುಣ್ಯ ಇದ್ರೆ ಮಾತ್ರ ಈ ಮಳೆಗಾಲ ಸಿದ್ಧ ನಿಮ್ಮನ್ನೆಲ್ಲಾ ಕರ್ಕೋತಾನ ಕರ್ಕೋದಿಲ್ಲ ಬಂಧುಗಳೇ ಇಲ್ಲ ಅದಕ್ಕ ಅಂತ ಮಳೆಗಾಲ ಸಿದ್ಧನ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕು ಸುಕ್ಷೇತ್ರ ಹಿಡ್ಕಲ್ ಗ್ರಾಮದ ಹರಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘದ ವತಿಯಿಂದ ಇವತ್ತೇನ್ ಮಾಡೋದಂದ್ರ ಅನಂತ ಕೋಟಿ ನಮಸ್ಕಾರಗಳನ್ನ ಬಂದಿರತಕ್ಕಂತ ಎಲ್ಲಾ ಕಲಾವಿದರ ಸಂಘದ ವತಿಯಿಂದ ನಿಮ್ಮ ಪಾದಗಳಿಗೆ ನಮಸ್ಕಾರ ಮಾಡ್ಬೇಕಾದ್ರೆ ಲೇಟ್ ಆಗ್ತದ ಈ ಮೈಕನ್ನ ನಿಮ್ಮ ಪಾದ ತಿಳಿದ ಎಲ್ಲರಿಗೂ ನಮಸ್ಕಾರಗಳನ್ನ ಸಲ್ಲಿಸಿ 1-2 ಮಾತು ಮಾತಾಡಿ ಯಾಕಂದ್ರೆ ನಾವು ನೀವೆಲ್ಲರೂ ಇವತ್ತ ಅವತಾರ ಅವಧೂತ ಸಿದ್ಧ ಅಂತ ಹೇಳಿ ಅಮೋಘ ಸಿದ್ಧನ ಒಳಗೆ ಮೊದಲನೇ ಮಗ ಅವತಾರ ಅವಧೂತ ಸಿದ್ಧ ದೇವೇಂದ್ರ ಬಿಳ್ಯಾನ್ ಸಿದ್ಧ ಆಚಾರ್ಯಗಳು ಸೋಮನ ಮತ್ತೆ ಕಡಿ ಹುಟ್ಟು ಕಣ್ಣು ಮತ್ತೆ 4 ಮಂದಿ ಏನು ಧರ್ಮರ ಕೆಲಸ ಮಾಡ್ಯಾರಲ್ಲ ಅವ್ರೊಳಗೆ ಹಿರಿಯ ಯಾರತ್ರ ಅವತಾರ ಅವಧೂತ ಸಿದ್ಧ ಆ ಅವತಾರ ಅವಧೂತ ಸಿದ್ಧನ ಅವತಾರವೇ ಮಂದ್ರೂಪ ಗ್ರಾಮದ ಈ ಅವತಾರ ಅವಧೂತ ಸಿದ್ಧನಿಗೆ ಒಂದ್ಸಲ ಜೋರಾದ ಚಪ್ಪಾಳೆ ಮೂರ್ತಿ ಸಾಣದಾದ್ರು ಕೀರ್ತಿ ಬಹಳ ದೊಡ್ಡದ ಒಬ್ಬೊಬ್ಬರ ಸಾಧನೆ ಮಾಡಿ ಪಡ್ಕೋತಾರ ಸರ್ ಆದ್ರ ಹುಟ್ಟ ಸಾಧನೆಗಳನ್ನು ಪಡೆದುಕೊಂಡು ಬಂದವರು ಹುಟ್ಟ ಅಷ್ಟಮ ಸಿದ್ಧಿಗಳನ್ನ ಬಲ್ಲವ್ರು ಯಾರಂತ ಕೇಳಿದ್ರ ಸೊಲ್ಲಾಪುರ ಜಿಲ್ಲಾ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಮಂದ್ರೂಪ ಗ್ರಾಮದ ಅವಧೂತ ಸಿದ್ಧ ಮಹಾರಾಜರಂತ ಬಹಳ ಅಭಿಮಾನದಿಂದ ಸಮಾರಂಭದಲ್ಲಿ ಹೇಳ್ತಾ ಇದ್ದೇನೆ ಬಂಧುಗಳೇ 1-2 ನಿಮಿಷದೊಳಗೆ ಒಂದು ಉದಾಹರಣೆ ಹೇಳಿ ಮುಂದೆ ಹೋಗ್ತಾ ಇದ್ದೇನೆ ಬಂಧುಗಳೇ ಇವ್ರು ಮಾಡಿರ್ತಕ್ಕಂತ ಒಂದೇ ಒಂದು ಪವಾಡ ಹೇಳ್ತಾ ಇದ್ದೇನೆ ಬಂಧುಗಳೇ ಬೆಳಗಾವಿ ಜಿಲ್ಲಾ ಮೂಡಲಗಿ ತಾಲೂಕಿನ ಕರದಂಟ ನಾಡ ಅಂತ ಕರಿತೀವಿ ಜಾರಕಿಹೊಳಿ ಸಾಕಾರ ನಾಡ ಅಂತ ಕಡಿತಾರ ಎಲ್ಲಿ ಅಂತ ಕೇಳಿದ್ರ ಬೆಳಗಾವಿ ಜಿಲ್ಲಾ ಮೂಡಲಗಿ ತಾಲೂಕಿನ ರಂಗಾಪುರ ಗ್ರಾಮದಾಗ ಏನಾಗಿತ್ತು ಅಂತ ಕೇಳಿದ್ರ ಪರ್ಸು ನಮ್ಮಪ್ಪ ಬೀರೇಶ್ವರ ದೇವಾಲಯ ಕಟ್ಟಿದ್ರು ಬೀರಪ್ಪನ ಗುಡಿ ಕಷ್ಟಪಟ್ಟು ಊರೆಲ್ಲ ಪಟ್ಟಿ ಹಾಕಿ ಗುಡಿ ಕಟ್ಟಿ ಜಾತ್ರೆ ಪ್ರಾರಂಭ ಮಾಡಿದ್ರು ಜಾತ್ರೆ ಪ್ರಾರಂಭ ಮಾಡೋ ಹೊತ್ತಿನೊಳಗೆ ಒಬ್ಬ ಅಂತ ಹೇಳ್ತಾನ ಇದ ತಿಂಗಳನ್ಯಾಗ ಇದ ಮೂರ್ತಿ ಶಿವರಾತ್ರಿ ಆದ ಮರುದಿನ ಚಾಲು ಮಾಡ್ಬೇಕಂತ ಹೇಳಿ ಜಾತ್ರೆ ಹೇಳಿದ್ರು ಆದ್ರ ಅವ್ರ ಮನಿ ಒಳಗ ಕಮಿಟಿ ಅವ್ರ ಮನಿ ಒಳಗ ಏನಿತ್ತಪ್ಪ ಅಂತ ಕೇಳಿದ್ರ ಅವ್ರ ರಂಗಪ್ಪ ಅಕ್ಕಡಿ ಅಂತ ಹೇಳಿ ಇನ್ನೊಬ್ಬ ಪ್ರಕಾಶ ಅಕ್ಕಡಿ ಅಂತ ಹೇಳಿ ಅವ್ರ ಮನೆಯಾಗ ಕಾರ್ಯಕ್ರಮ ಇರೋದ್ರಿಂದ ಆ ಡೇಟ್ ಚೇಂಜ್ ಮಾಡಿದ್ರು ಜಾತ್ರೆ ಪ್ರಾರಂಭ ಮಾಡಿದ್ರು ಬೀರೇಶ್ವರ ಜಾತ್ರೆ 1ನೇ ವರ್ಷ ಜಾತ್ರೆ ಪ್ರಾರಂಭ ಮಾಡಿದ್ರು ಡೊಳ್ಳಿನ ಹಾಡ ಹೇಳಿದ್ರು ಇನ್ನು ದಿಮ್ಮ ಬಾಡದ ದೇವರ ಕರಿಬೇಕತ್ತಿದ್ರು ಅಕ್ಕಡಿ ಅವರ ಮನ್ಯಾಗ ಅಣ್ಣ ತೀರ್ಕೊಂಡ ಅವ ಪ್ರಕಾಶ 20 ವರ್ಷ ಟೇಲರಿಂಗ್ ಮಾಡ್ತಿದ್ದ ಎಲ್ಲಿ ಮೂಡಲಗಿ ತಾಲೂಕದೊಳಗ ಮೂಡಲಗಿ ಗ್ರಾಮದೊಳಗ ನಾನ ಬೀರೇಶ್ವರ ಸೇವಾ ಮಾಡ್ಬೇಕಂತ ಹೇಳಿ ಟೇಲರಿಂಗ್ ಬಿಟ್ಟು ಬಂದ್ ಊರ ಮಂದಿನೆಲ್ಲ ಕೂಡಿಸ್ಕೊಂಡು ಪಟ್ಟಿ ಮಾಡಿ ದೇವಸ್ಥಾನ ಕಟ್ಟಿ ನನ್ನ ಮನ್ಯಾಗ ನಮ್ಮ ಅಣ್ಣ ತೀರ್ಕೊಂಡ ಇನ್ನಿದು ಸೇವಾ ಸಾಕಂತ ಹೇಳಿ ಬಿಟ್ಟು ಮನೆಗೆ ಹೋದ 3 ವರ್ಷ ಕಮಿಟಿ ಅವ್ರು 7-8 ಮಂದಿ ಕೂಡಿ ಮತ್ತೆ ಪಟ್ಟಿ
ಮಾಡಿ ಜಾತ್ರೆಯನ್ನು ಪ್ರಾರಂಭ ಮಾಡಿದ್ರು ಬಂಧುಗಳೇ. ಜಾತ್ರೆಯನ್ನು ಪ್ರಾರಂಭ ಮಾಡಿದ್ರು, ಮತ್ತೆ ಡೊಳ್ಳಿನ ಹಾಡಿಕೆ ಹೇಳಿದ್ರು. ಡೊಳ್ಳಿನ ಹಾಡಿಕೆ ಹೇಳಿ ಇನ್ನು ಹಾಡಿಕೆ ಪ್ರಾರಂಭ ಆಗುವಿದ್ದು ಕಮಿಟಿ ಒಳಗ ಮತ್ತೊಬ್ಬನ ಮನ್ಯಾಗ ಅವ್ರ ತಂಗಿ ತೀರ್ಕೊಂಡ್ಳು. ಅವಾಗ ವಿಚಾರ ಮಾಡಿರೋರು ಏನೋ ಅಚಾನಕ್ ಆಗೈತೆ ಅಂತ ನಾವು ತಿಳಿದಿದ್ವು, ಆದ್ರೆ ಕಮಿಟಿ ಅವ್ರಿಗೆ ಹತ್ತೈತೆ ಅಂದ್ರ ಈ ಗುಡಿ ಕಟ್ಟಿದ ಮುಹೂರ್ತ ಸರಿ ಇಲ್ಲತ್ತೋ ಅಂತ ಒಬ್ರು ವಿಚಾರ ಮಾಡಕತ್ರು. ಒಬ್ರಿದ ಆಯಾದಾಗ ಹತ್ತಿಲ್ಲೋ ಅಂತ ಒಬ್ರು ವಿಚಾರ ಮಾಡಕತ್ರು. ಹಿಂಗ್ ಸುದ್ದಿ 4 ಊರಿಗೆ ಹಬ್ಬಿತ್ತು. ಮತ್ 3ನೇ ವರ್ಷ ಜಾತ್ರೆ ಇಟ್ರು. 3ನೇ ವರ್ಷ ಜಾತ್ರೆ ಇದ್ದಾಗ ಗಾಡಿ ಆಕ್ಸಿಡೆಂಟ್ ನ ಕಮಿಟಿ ಅವ್ನು ತೀರ್ಕೊಂಡ. ಅವಾಗ ಒಬ್ಬೊಬ್ರು ಸರಿ ಲೆಕ್ಕತ್ರು. ತಮ್ಮ ಇದು ಜಾತ್ರೆ ಅದ, ಬೀರೇಶ್ವರನ ಜಾತ್ರೆ ಅದ, ನೀವು ಮಾಡಾಕ ಬೇಕಂದ ಹೊತ್ತಿನೊಳಗೆ 4 ವರ್ಷ ಹಿಂಗ ನಡೀತು. 5ನೇ ವರ್ಷ ಆದ ಹೊತ್ತಿನೊಳಗೆ ಊರಾಗಿನವ್ರು ಎಲ್ಲಾರು ಕೂಡಿ ಇನ್ನಿದು ಮುಹೂರ್ತ ಆಯಾ ಪ್ರಕಾರ ಇಲ್ಲ, ಇದ್ರ ಗುಡಿ ಕೆಡವನು ಅಂತ ಫೈನಲ್ ಮಾಡಿದ್ರು. ಅಷ್ಟು ಹೊತ್ತಿನೊಳಗ ಮುನ್ಯಾಳದ ಭಕ್ತ ಬಾಗೇವಾಡಿ ಅನ್ನೋ ಭಕ್ತ ಹೇಳ್ತಾನೆ, ಇದು ನಿಮಗ್ ಗೊತ್ತಾಗುವುದಿಲ್ಲ, ಇದು ಸಿದ್ಧಾಟಿಗೆ ವೇದ ಸುಳ್ಳಾಗಬಹುದು, ಗಾದೆ ಸುಳ್ಳಾಗಬಹುದು, ಆದ್ರೆ ಸಿದ್ಧರ ಆಡಿದ ಸಿದ್ಧಾಟಿಗೆ ಎಂದೂ ಸುಳ್ಳಾಗುದಿಲ್ಲ. ಅರಿಕೆರೆ ಗುಡ್ಡಕ್ಕೆ ಹೋಗ್ಬಾರ್ದು ನಡ್ರಿ ಅವತಾರ ಉದಸಿದ್ದ ಮಹಾರಾಜನ ಕಡೆ ಅಂತ ಹೇಳಿ ಬಾಗೇವಾಡಿ ಭಕ್ತ ಅರಿಕೆರೆ ಅಮೋಘ ಸಿದ್ಧಗೆ ನಮಸ್ಕಾರ ಮಾಡಿ ನಮ್ಮ ಅಪ್ಪಗೆ ಬಂದು ನಮಸ್ಕಾರ ಮಾಡ್ತಾರ, ಬರ್ರಿಪ್ಪ ಅಂತ ಹೇಳಿ ಕುಣಿಸಿಕೊಂಡ್ರು. 4 ಮಂದಿ ಎಲ್ಲಾರು ಕೂತ್ರು ಕಮಿಟಿ ಅವ್ರು. ಕೂತ್ ಹೊತ್ತಿನಾಗ ಒಬ್ಬ ಹೇಳ್ತಾನೆ, ಯಪ್ಪ ನಾನು ದೇವರಿಗಾಗಿ ದುಡಿದಕ್ಕೆ ನನ್ನ ಮಣಿತಾಣದೊಳಗೆ ನಾ ಮಣ್ಣ ಕಳ್ಕೊಂಡನಿ, ಇನ್ನು ನನಗೆ ಸಾಕ, ಇದಕ್ಕೆ ಮುಂದಿಂದ ಏನ್ ಮಾಡೋನು ಹೇಳ್ರಂತ ಹೊತ್ತಿನೊಳಗೆ ಅಪ್ಪ ಅವ್ರ ಮೊದಲು ತಮ್ಮ ಸಮಾಧಾನ ತಗೋರಿ, ಬಂದಾರ ದೂರಿಂದ ಅಂತ ಹೇಳಿ ಚಾ ಕುಡಿಸಿ ಅವ್ರಿಗೆ ನಾಷ್ಟಾ ಮಾಡಿಸಿ ಹೇಳ್ತಾರ, ತಮ್ಮ ಅದ್ ಹಂಗಿರುದಿಲ್ಲ, ನಾನ್ ನಿಮ್ಮ ಬೆನ್ನದನಿ, ಕಷ್ಟಪಟ್ಟು ಗುಡಿ ಕಟ್ಟಾರೆ, ಅದಕ್ಕೇನಾರ ಆದ್ರೆ ನಾ ಅದನ್ನ ಹಿಂದೆ ತಿಳಿದ ಅಪ್ಪಾರ ಮಾತು ಹೇಳ್ತಾರ. ಒಂದು ಮಾತ, ಈ ವರ್ಷ ಜಾತ್ರೆಗೆ ನಾನೇ ಬರ್ತಾನ, ಆದ್ರೆ ನಾ ಹೇಳಿದಂಗ ನಿಯಮಗಳನ್ನ ಪಾಲಿಸ್ಬೇಕಂದ್ರು. ಹೇಳ್ರಪ್ಪ ಏನ್ ಬೇಕಾದ್ರೆ ಜೀವ ಕಳ್ಕೊಳಕ್ ಹತ್ತೀವಿ, ಇನ್ನೇನ್ ಹೇಳ್ತೀರಿ ಹೇಳಂದ್ ಹೊತ್ತಿನಾಗ ಅಪ್ಪಾರ ಹೇಳ್ತಾರ, ನಮ್ಮ ಔದುಸಿದ್ಧ ಮಹಾರಾಜರು ಹೇಳ್ತಾರ, ಬೀರೇಶ್ವರ ಜಾತ್ರೆಗೆ ಹೋಗ್ಬೇಕಾದ್ರ ಹೆಂಗ ಹೇಳ್ತಾರ ನಿಯಮಗಳನ್ನ ಪಾಲಿಸಬೇಕಂತ ಹೇಳ್ರು. ಏನು ನಿಯಮಗಳನ್ನ ಹೇಳ್ರಿ ಅಂತ ಕೇಳಿದ್ರ, ಹುಲಿಜಂತಿ ಗ್ರಾಮಕ್ಕೆ ಹೋಗುದು, ಮಾಳಿಗರಾಯನ ಅಭಿಷೇಕ ಮಾಡುದು, ಆ ಅಭಿಷೇಕದ ನೀರನ್ನು ತೆಗೆದುಕೊಂಡು ಭಂಡಾರ ನೀರನ್ನು ತೆಗೆದುಕೊಂಡು ಗುಡಿ ಸುತ್ತಮುತ್ತಲು ಹೊಡಿದ ಭಂಡಾರ ಹಚ್ಕೊಂಡ್ ಅರಿಕೇರಿ ಗುಡ್ಡಕ್ಕೆ ಬಂದ್ ಪ್ರಸಾದ್ ತಗೊಂಡ್ ಜಾತ್ರೆ ಪಟ್ಟಿ ಮಾಡ್ರಿ, ನಾ ಹಿಂದ್ ಬರ್ತೀನಿ ಅಂತ ಹೇಳಿದ್ರು. ಹೋದ್ರು ಹುಲಿಜಂತಿ ಗ್ರಾಮದೊಳಗ ಅಭಿಷೇಕ ಮಾಡಿರು, ಭಂಡಾರ ತಗೊಂಡ್ರು, ಅರಿಕೇರಿಗೆ ಬಂದು ಹೋದ್ರು. ಅಪ್ಪಾರ ಬರ್ತನಂತ ಹೇಳಿದ್ರಂತ. ಬರ್ತನಂತ ಹೇಳಿದ್ರಂತ. ಜಾತ್ರೆಗಿಂತ ಪೂರ್ವದಾಗ ಅಲ್ಲಿ ಹಳ್ಳೂರು ಜಡಿಪಿ ಅಂತ ಒಬ್ಬ ಜಿಲ್ಲಾ ಪರಿಷತ್ ಸದಸ್ಯ, ಅವನ ಮದಿಗೆ ಬರ್ತನಂತ ಹೇಳಿದ್ರಂತ. ಅಪ್ಪಾರ ಮದಿಗೆ ಹೋಗ್ಯಾರ, ರಂಗಾಪುರದವ್ರು ಮದಿಗೆ ಬಂದಾರ. ಅವ್ ಹುಡುಗಿಗ ಅಜ್ಜಾರಿಗೆ ಭೇಟಿಯಾಗಿಲ್ಲ. ಅವ್ ಊರಾಗ ಏನ್ ಹೇಳ್ಯಾನಂತ ಕೇಳಿದ್ರ, ಅಜ್ಜಾರ್ ಬರ್ತನಂದಿರು ಬಂದಿಲ್ಲ ಅಂತ ಹೇಳ್ಯಾನ. ಅವಾಗ ಊರಾಗಿನವ್ರಿಗೆಲ್ಲ ದಿಗ್గు ಬಿಡ್ತೈತಿ, ಅಲ್ಲ ನಾವು ಹೋಗಿ ಬಂದಿವ್ ಕರೆ ಅಜ್ಜಾರು ಬಂದಿಲ್ಲ ಅಂದ್ರ ಇದೇನೋ ಮತ್ತ ಅನಾಹುತತಿ ಅಂತ ತಿಳಿದ ಅವ್ರು ಚಿಂತೆ ಮಾಡ್ಕೋತ ಮತ್ತೆ ಹೊಡ್ಕೋತ ಎಲ್ಲಿ ಬಂದ್ರ ಅಂತ ಕೇಳಿದ್ರ ಮುಮ್ಮೆಟ್ಟು ಗುಡ್ಡಕ್ಕೆ ಬರ್ತಾರ. ಮುಮ್ಮೆಟ್ಟು ಗುಡ್ಡಕ್ಕೆ ಬಂದ ನಮ್ಮ ಅಪ್ಪಾರ ಪಾದಿ ಬಿದ್ಯಪ್ಪ, ನೀ ಯಾಕೆ ಬರ್ಲಿಲ್ಲ ತಂದೆ, ಮತ್ತೇನು ಕಂಟಕ ಹೇಳಪ್ಪ, ಗುಡಿ ಕೆಡಿ ಬಿಡುನು ಅಂದ್ರತ್ತ. ಹೌದು ತಮ್ಮ, ನಾ ಬಂದಾನಿ ಕೆರೆ ನಿಮಗ್ ಭೇಟಿ ಆಗು ಭಾಗ್ಯ, ನಾ ಬರ್ಬೇಕಂತಂದ್ರ ನೀವ್ ಯಾರು ನನಗೆ ಭೇಟಿ ಆಗ್ಲಿಲ್ಲ. ಆದ್ರೆ ಯಾವ ಹುಡುಗಿ ನನಗೆ ಗೊತ್ತಿಲ್ಲ, ಅದು ಭಗವಂತನ ಆಟ, ನಾ ಹಿಂದ ಅದನ್ನ ನಡೀರಿ ಪಟ್ಟಿ ಮಾಡಿ ನಡ್ರಿ ಅಂತ ಹೇಳಿ ನಮ್ಮ ಅಪ್ಪಾರ ಭಂಡಾರ ಕೊಟ್ಟು ಕಳಿಸ್ರ. 15 ದಿನದೊಳಗೆ 7-8 ಲಕ್ಷ ರೂಪಾಯಿ ಗಳೇ ಮಾಡಿ ದೊಡ್ಡ ಜಾತ್ರೆ ಕಾರ್ಯಕ್ರಮ ಪ್ರಾರಂಭ ಮಾಡ್ರು. ಜಾತ್ರೆಗೆ ಜೀಪ್ ಗಾಡಿ ಕರ್ಯಾಕ ಬಂದ್ ಅಜ್ಜಾರನ ಕರ್ಕೊಂಡು ಹೋಗಿ ಮುಂದೆ ನಿಂತು ಜಾತ್ರೆ ಮಾಡ್ರಿ. ಬಂಧುಗಳೇ, ವಿಘ್ನಗಳು ಒಂದೂ ಬರಲಿಲ್ಲ. ವಿಘ್ನಗಳನ್ನ ಪರಿಹಾರ ಮಾಡ್ತಕ್ಕಂಥ ತಾಕತ್ ಎಲ್ಲೈತೆ ಕೇಳಿದ್ರ ಅಮೋಘ ಸಿದ್ಧನ ಮನ್ವಿ ಮಧುಗೊಂಡ ಮಹಾರಾಜರ ಪೀಠಾಧಿಪತಿ ಆಗಿರ್ತಕ್ಕಂಥ ಅವತಾರ ಔದುಸಿದ್ಧ ಮಹಾರಾಜರ ಹೇಳಿ ಬಹಳ ಅಭಿಮಾನ. ಮನಿಗ್ ಬಂದಿದ್ರು, ಮನಿಗ್ ಬಂದ ಯಪ್ಪ ಹಿಂಗಾಗಿತ್ತು ನಮ್ಮದೆಲ್ಲ, ನಮ್ಮ ಬಾಳ್ವೆ ಊರ್ ಮಂದಿ ಎಲ್ಲಾರು ಭಕ್ತಿದಿಂದ ಕೂಡಿ ಅಪ್ಪಾರ ನಮ್ಮ ಬರ್ರಿ ನಿಮ್ಮ ಮನೆಗೆ ಬರ್ರಿ ಯಪ್ಪ, ನಾ ಈಗ ಬರೋದಿಲ್ಲಪ್ಪ ಜಾತ್ರೆಗೆ ಬಂದ ತಿಳಿದ ಎಲ್ಲರಿಗೂ ಭಕ್ತರಿಗೆ ಆನಂದ ಆಗುವಂಗ ಪ್ರತಿ ವರ್ಷಕ್ಕೆ ಈಗ ಹೋಗೋದು 3ನೇ ಜಾತ್ರೆ. ಅವ್ರು 3ನೇ ಜಾತ್ರೆ, 1 ಪವಾಡ ಅಲ್ಲ 2 ಪವಾಡ ಅಲ್ಲ. ಬಂಧುಗಳೇ, ನಾ ಮುಂದಿನ ಸಂದಿಗೆ ಹೇಳ್ತೇನೆ, ನನ್ನ ಮಗನ ಒಬ್ಬ ತೀರ್ಕೊಂಡಿದ್ದ, ನನ್ನ ಮಿಸ್ಸಸ್ ನಮ್ಮ ಮನೆಯಾಗಿನವ್ರು ಅಂದ್ರೆ ನನ್ನ ಹೆಂಡತಿ ಅರಿಕೇರಿ ಗುಡ್ಡಕ್ಕೆ ಕಾಲು ಬಿದ್ದು ಬಂದ್ ಇನ್ನೇನು ಮಧುಗೊಂಡ ಮಹಾರಾಜರ ಮಠಕ್ಕೆ ಹೋಗಿ ಬರ್ರು ಅಂತೇಳಿ ನಾವೆಲ್ಲ ಮುಂದೆ ಬಂದಿವಿ.
ಉತ್ತರ ಕರ್ನಾಟಕದ ಖ್ಯಾತ ಕಲಾದ ಅಲ್ಟಾಳ ಕಲ್ಮೇಶ ನಾವು ಕೂಡಿ ಎಲ್ಲಿ ಬಂದಿವಿ ಒಂದ್ಕರ ಅಜ್ಜಾರಿಗೆ ನಮಸ್ಕಾರ ಮಾಡ್ಲಿಕ್ಕೆ ಬಂದಿವಿ. ನಮ್ಮ ಮಿಸ್ಸೆಸ್ ತಮ್ಮ ಅಂದ್ರೆ ನನ್ನ ಹೆಂಡತಿ ತಮ್ಮದ ಜಡಿತಿಗೆ ಬಂದಿದ್ವಿ. ನಾವೆಲ್ಲಾ ಬಂದು ನಮಸ್ಕಾರ ಮಾಡಿದ್ವಿ. ನಮ್ಮ ಅಪ್ಪ ಹಾಡ್ತಿದ್ದ, ನಾವು ಹಾಡ್ತಿದ್ವಿ, ನಮ್ಮ ತಮ್ಮ ಹಾಡ್ತಾನ. ಹಿಂಗ್ಯಾಕ ಆತತ್ ನನ್ನ ಹೆಂಡತಿ ತಿಳ್ಕೊತ ಕೂತ್ ಹೊತ್ತಿನೊಳಗ ಅಲ್ಲಿ ಕೂತಿದಳು. ನಾವ ಹೌದು ಸಿದ್ಧ ಮಹಾರಾಜರಿಗೆ ಗೊತ್ತಿಲ್ಲ ಬಂಧುಗಳೇ, ನಾವ ನಮ್ಮ ಹೆಂಡತಿ ಅನ್ನೋದು ಗೊತ್ತಿಲ್ಲ, ಗಂಟಿ ಸರ್ ಅನ್ನೋದು ಅಟ್ಟ ಗೊತ್ತಿತ್ತು. ಬಂದಿವಿ ಎಲ್ಲಾರು, ಕಾಲು ಬೀಳಕ್ ಬಂದಿವಿ. ಕಾಲು ಬಿದ್ದು ಅಲ್ಲಿ ಯಾರು ಕೂತಳಾಗತಾರೋ ತಮ್ಮ ಅಂತ ಕಲ್ಮೇಶನಿಗೆ ಕೇಳಿದ್ರು. ಸರ್ ಗಂಟಿ ಸರ್ ಮನ್ಯಾಗೆ ನಾವ್ರಿ ಕರ್ಕೊಂಡ್ ಬಾ ಅಂತಂದ್ರು. ಕರ್ಕೊಂಡ್ ಬಂದು ಕೂತೀವಿ. ಯಾಕೆ ಹೇಳಾಕತಿ ತಂಗಿ ಅಂದಾಗ ನಾನು ಏನ್ ಹೇಳ್ತಾಳ, ನಮ್ಮ ಅಜ್ಜ ಹಾಡಿದ, ನಮ್ಮ ಮಾವ ಹಾಡಿದ, ನನ್ನ ಮೈದನ ಗಂಡ 24 ತಪ್ಪದ ಭಂಡಾರದೊಳಗದಾರು, ನನಗೆ ಹಿಂಗ ಬರಬಾರ್ದಾಗಿತ್ತು ಅಂದಾಗ ಅಜ್ಜಾರಿಗೆ ಏನು ಮಧುಗೊಂಡ ಮಹಾರಾಜರು ಮಾತಾಡ್ರು ಅಂಶದ್ ಮಾತಾಡ್ರು ಗೊತ್ತಿಲ್ಲ. ಒಮ್ಮೆ ಹೇಳ್ಬಿಡ್ತಾರ ಅಜ್ಜಾರ, ಏನಂತಪ್ಪ ತಂಗಿ ನೀ ದುಃಖ ಮಾಡಬೇಡ, ನಿನ್ನ ಹಣಿವಾರದೊಳಗೆ ಏನಂತೆ ಮನವಿ ಮಧುಗೊಂಡ ಮಹಾರಾಜರ ಅಮೋಷದನ್ನ ಭಕ್ತಿ ಮಾಡಿ ಹೊರೆ ಹೆಚ್ಚಗೆ ಅವ್ರ ಮೇಲೆ ವರ್ಷ ತುಂಬುದ್ರೊಳಗ ಮಧುಗೊಂಡ ಮಹಾರಾಜ ಹುಟ್ಟಿ ಬರ್ತಾನಂತ ತಿಳಿದ ಆಶೀರ್ವಾದ ಮಾಡಿ. ವರ್ಷ ತುಂಬುದ್ರೊಳಗ ಗಂಡ ಮಗ ಹುಟ್ಟಿದ, ಅವನ ಹೆಸರ ಮಧುಗೊಂಡ ಮಹಾರಾಜ ಅಂತೇಳಿ ನಾನು ಇವತ್ತು ಏನ್ ಮಾಡೇನೆ ಅಂತ ಕೇಳಿದ್ರೆ ಹೆಸರಿಟ್ಟೇನ್ ಬಂಧುಗಳೇ, ಹೆಸರಿಟ್ಟೇನ್ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂತ ವಿಷಯವನ್ನು ಹೇಳಿ ಈಗ ಯಥಾ ಪ್ರಕಾರವಾಗಿ ಜಾತ್ರೆ ಬಾಳ ನಾನು ಕೇಳಿದೆ ಸರ್. ಇಲ್ಲಿ ಬಂದ ಹೊತ್ತಿನೊಳಗ ಎಲ್ಲಾನು ನೋಡಿದೆ ಸರ್. ರುಂಬಾಲುಗಳನ್ನು ನೋಡಿದಾಗ ನಿಜವಾಗಿಯೂ सदगुरु मधुगुंडेश्वर महाराज की जय, अवतार अवधूषित महाराज की जय। ಪುಷ್ಪವನ್ನು ನೀಡಿ ಎಳ್ಳು ಬೆಲ್ಲ ಕೊಟ್ಟು ನಾವು ನೀವು ವರ್ಷದವರೆಗೆ ಎಳ್ಳು ಬೆಲ್ಲದಂಗಿರೋಣ ಅಂತ ಹೇಳಿ ಶುಭವನ್ನು ಕೋರಲು ಬಂದಿರತಕ್ಕಂತ ಎಲ್ಲಾ ಸದ್ಭಕ್ತರಿಗೆ ಪೂಜ್ಯರ ಆಶೀರ್ವಾದ ಸದಾ ಇದ್ದೇ ಇರುತ್ತದೆ. ನಿಮ್ಮ ಕಾರ್ಯಕ್ರಮ ಸಾಂಗವಾಗಿ ಸಾಗಲೆಂದು ಶುಭ ಕೋರಿರ್ತಕ್ಕಂಥ ಪರಮ ಪೂಜ್ಯ ಅವತಾರ ಅವಧೂಷಿತ ಮಹಾರಾಜರಿಗೆ ಧನ್ಯವಾದಗಳು ಸರ್. ಹಲೋ 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 ನಮ್ಮ ವಿಶೇಷವಾಗಿ ಜಾತ್ರೆಗೆ ಬಂದಿರತಕ್ಕಂಥ ಯೂಟ್ಯೂಬದ ಚಾನಲ್ದ ಮಾಲೀಕರಾಗಿರ್ತಕ್ಕಂಥ ನಮ್ಮ ಚಂದ್ರಕಾಂತ್ ಪರಿಟ ಅವರಿಗೂ ಕೂಡ ಗೌರವಪೂರ್ವಕವಾದಂಥ ತುಂಬ ಹೃದಯದ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸಿ ಆದ್ಮೇಲೆ ಭಗವಂತನ ನಾಮ ಸ್ಮರಣೆ ಮಾಡೋಣ. ಈಗ ನಾವು ನೀವೆಲ್ಲರೂ ಕೂಡಿ ಈ ಕಾರ್ಯಕ್ರಮಕ್ಕೆ ಬಂದಿರೋದು ನಮಗೆ ಒಂದು ಸುಂದರವಾಗಿರ್ತಕ್ಕಂಥ ಇನ್ನೊಂದು ಚಾಲನೆ ಹಾಡಿ ಯಥಾ ಪ್ರಕಾರವಾಗಿ ನಾವು ನೀವೆಲ್ಲರೂ ಮಹಾರಾಜರ ಆಶೀರ್ವಚನವನ್ನ, ಮಹಾರಾಜರ ಪದ್ಯವನ್ನ, ಮಹಾರಾಜರ ನುಡಿಯನ್ನ ನಾವು ನೀವೆಲ್ಲರೂ ಆಲಿಸೋಣ ಬಂಧುಗಳೇ. ಕಾರ್ಯಕ್ರಮಕ್ಕೆ